ಮಾನವ ಧರ್ಮಕ್ಕೆ ಜಯವಾಗಲಿ, ವಿಶ್ವ ಶಾಂತಿಗೆ ಧರ್ಮವೇ ಒಂದು ಸಹ ಶ್ರೀರಕ್ಷೆ ಅನ್ನೋ ಒಂದು ಮಾತನ್ನು. ಅದೇ ರೀತಿ ಬಸವಾದಿ ಶರಣರು ದೈವೀಯ ಧರ್ಮದ ಮೂಲ ಅಂತ ಹೇಳಿದ್ರು. ಇವತ್ತು ನಮ್ಮ ವೀರಶೈವ ಲಿಂಗಾಯತ ಪರಂಪರೆ ಒಂದು ಕಡೆ ರೇಣುಕಾಚಾರ್ಯರು ಎಲ್ಲ ನಮ್ಮ ಪಂಚಪೀಠದ ಜಗದ್ಗುರುಗಳು, ಪಂಚಪೀಠಗಳು, ಇನ್ನೊಂದು ಕಡೆ ನಮ್ಮೆಲ್ಲ ವಿರಕ್ತ ಮಠಗಳು, ಬಸವಾದಿ ಶರಣರ ಒಂದು ಆಶಯ. ಈ ಎರಡನ್ನೂ ಕೂಡ ಒಂದು ಸುಂದರ ಸಮಾಜ ನಿರ್ಮಾಣ ಆಗ್ಬೇಕು, ಒಂದು ಸುಂದರ ವಿಶ್ವ ನಿರ್ಮಾಣ ಆಗ್ಬೇಕು, ಒಂದು ಸುಂದರ ನಾಡು ನಿರ್ಮಾಣ ಆಗ್ಬೇಕು ಅಂತ ಕನಸು. ಇವತ್ತು ಆಚರಣೆಗಳಲ್ಲಿ ನಮ್ಮಲ್ಲಿ ವ್ಯತ್ಯಾಸಗಳಿದಾವೆ, ಆದ್ರೆ ಎಲ್ಲರ ಒಂದು ಗುರಿ ಏನಿದೆ, ಗುರಿ ಬಹಳ ಸ್ಪಷ್ಟವಾಗಿದೆ. ಒಂದು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳುವಂತಹದ್ದು, ವಿಶ್ವ ಧರ್ಮ ದೃಶ್ಯಕ್ಕೆ ಧರ್ಮದಿಂದ ನೆಮ್ಮದಿ ಅಂತ ಹೇಳುವಂತಹದ್ದು. ಇನ್ನೊಂದು ಕಡೆ ಇವತ್ತು ದೈವ ಧರ್ಮ, ಕಾಯಕವೇ ಕೈಲಾಸ ಅನ್ನುವಂಥದ್ದು. ಹೀಗಾಗಿ ನಾವು ಹೆಮ್ಮೆ ಪಡಬೇಕು. ನಾವೆಲ್ಲರೂ ಕೂಡ ಈ ಒಂದು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ನಾವು ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಇಲ್ಲೊಂದು ಮಹಾ ಹಣತೆ ಇದೆ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಈ ಜ್ಯೋತಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಜ್ವಲಿಸಲಿ. ಇಲ್ಲೊಂದು ನೂತನವಾದ ಮಹಾ ಮಠ ಈಗ ಬೆಳಗ್ತಾ ಇದೆ. ತಮ್ಮೆಲ್ಲರ ಚಪ್ಪಾಳೆಯ ಹಿಮ್ಮೇಳಿನ ಜೊತೆಗಿರಬೇಕು. ಕೈ ಇರೋದು ಕಟ್ಟೋದಕ್ಕೆ ಅಲ್ಲ, ಜೋರಾದ ಚಪ್ಪಾಳೆಯನ್ನ ತಟ್ಟೋದಕ್ಕೆ ಅನ್ನೋದನ್ನ ಮರಿಬೇಡ್ರಿ. ಚಪ್ಪಾಳೆಯನ್ನ ತಟ್ಟಿದ್ರೆ ಬಹಳ ಜನ ಸೊಳ್ಳೆ ಹೋಗ್ತಾವಂತ ಅನ್ಕೊಂಡಿದ್ದಾರೆ. ಇಡೀ ಭಾರತದ ಬೆಳಗುವ ಸೂರ್ಯ ಅಂದ್ರೆ ಅದು ಜಗದ್ಗುರು ರಂಭಾಪುರಿಯ ಜಗದ್ಗುರು ಮಹಾಸನ್ನಿಧಿಯವರು. ಅವರ ಅಂತಃಶಕ್ತಿಯ ಅನಂತತೆಯ ಇಡೀ ನಾಡು ನುಡಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಮಹಾಪೂಜ್ಯರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಧರ್ಮದ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿ ಇಡೀ ನಾಡಿಗೆ ಬಹುದೊಡ್ಡ ಮಹಾ ಪಿತಾಮಹರೆಂದು ಹೆಸರುವಾಸಿಯಾಗಿರುವ ಜಗದ್ಗುರು ಮಹಾಸನ್ನಿಧಿಯವರಿಗೆ ನಮ್ಮೆಲ್ಲರ ಕೋಟಿ ಕೋಟಿ ಚಪ್ಪಾಳೆಯನ್ನು ಕಟ್ಟುವುದರ ಮೂಲಕ ನಮನಗಳನ್ನ ಜಗದ್ಗುರು ಮಹಾಸನ್ನಿಧಿಯವರಿಗೆ ನಾವೆಲ್ಲ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನ ಎಲ್ಲ ಪರಮ ಪೂಜ್ಯ ಜಗದ್ಗುರುಗಳ ಒಂದು ಅಪಾರವಾದಂತ ಏನು ಮನಗಳಿದೆ, ಶಿಷ್ಯರಿದ್ದಾರೆ, ಎಲ್ಲ ತಾಯಿದ್ರೆ, ಹಿರಿಯರೇ, ಸಹೋದರ ಸಹೋದರರೇ, ಯುವಕರಿದ್ದಾರೆ, ಮಾಧ್ಯಮ ಸ್ನೇಹಿತರೆ, ಇವತ್ತು ಪಂಚಪೀಠದ ಜಗದ್ಗುರುಗಳು ನಮ್ಮೆಲ್ಲರ ಆರಾಧ್ಯ ದೇವರಾದಂತ ರೇಣುಕಾಚಾರ್ಯರು, ಒಂದ್ ಕಡೆ ರೇಣುಕಾಚಾರ್ಯರು ಎಲ್ಲ ನಮ್ಮ ಪಂಚಪೀಠದ ಜಗದ್ಗುರುಗಳು, ಪಂಚಪೀಠಗಳು, ಇನ್ನೊಂದು ಕಡೆ ನಮ್ಮೆಲ್ಲ ವಿರಕ್ತ ಮಠಗಳು, ಬಸವಾದಿ ಶರಣರ ಒಂದು ಆಶಯ. ಈ ಎರಡನ್ನೂ ಕೂಡ ಒಂದು ಸುಂದರ ಸಮಾಜ ನಿರ್ಮಾಣ ಆಗ್ಬೇಕು, ಒಂದು ಸುಂದರ ವಿಶ್ವ ನಿರ್ಮಾಣ ಆಗ್ಬೇಕು, ಒಂದು ಸುಂದರ ನಾಡು ನಿರ್ಮಾಣ ಆಗ್ಬೇಕು ಅಂತ ಕನಸು. ಇವತ್ತು ಆಚರಣೆಗಳಲ್ಲಿ ನಮ್ಮಲ್ಲಿ ವ್ಯತ್ಯಾಸಗಳಿದಾವೆ, ಆದ್ರೆ ಎಲ್ಲರ ಒಂದು ಗುರಿ ಏನಿದೆ, ಗುರಿ ಬಹಳ ಸ್ಪಷ್ಟವಾಗಿದೆ. ಒಂದು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳುವಂತಹದ್ದು, ವಿಶ್ವ ಧರ್ಮ ದೃಶ್ಯಕ್ಕೆ ಧರ್ಮದಿಂದ ನೆಮ್ಮದಿ ಅಂತ ಹೇಳುವಂತಹದ್ದು. ಇನ್ನೊಂದು ಕಡೆ ಇವತ್ತು ದೈವ ಧರ್ಮ, ಕಾಯಕವೇ ಕೈಲಾಸ ಅನ್ನುವಂಥದ್ದು. ಹೀಗಾಗಿ ನಾವು ಹೆಮ್ಮೆ ಪಡಬೇಕು. ನಾವೆಲ್ಲರೂ ಕೂಡ ಈ ಒಂದು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ನಾವು ಜನ್ಮ ತಾಳಿದ್ದೀವಿ.
ಇವತ್ತು ನಮ್ಮ ಕೊಡುಗೆ ಏನಿದೆ, ಬಹುಶಃ ಭಾರತ ದೇಶದಲ್ಲಿ ಅನೇಕ ಜಾತಿಗಳು, ಧರ್ಮಗಳು, ದೇವರುಗಳು, ಭೌಗೋಳಿಕವಾಗಿ ಭಾಷೆಗಳು ಎಲ್ಲವೂ ಕೂಡ ಇದು ನಮಗೆ. ಅದು ನಮ್ಮ ಮಠಮಾನ್ಯಗಳ ಕೊಡುಗೆ ಏನಿದೆ ಇವತ್ತು ಈ ಸಮಾಜಕ್ಕೆ, ಈ ನಾಡಿಗೆ ನಮ್ಮ ಮಠಮಾನ್ಯಗಳು ಶಿಕ್ಷಣ, ದಾಸೋಹ, ಧಾರ್ಮಿಕ ಒಂದು ಬೋಧನೆ ಬಹುಶಃ ಬೇರೆ ಯಾವ ಒಂದು ಸಮಾಜದಲ್ಲಿ ಕೂಡ ಇಂಥ ದೊಡ್ಡದಾಗುತ್ತೆ. ಇವತ್ತು ನಾವು ದಾಸೋಹವನ್ನು ನೋಡ್ತೀವಿ. ನನಗೆ ಹೇಳ್ತಾ ಇದ್ದು ಹಿಂದೂರಲ್ಲಿ ಏನೋ ಗುರುನಾನಕರು ಬಂದು ಅಲ್ಲಿದ್ದಾಗ ಅವರು ಹೋಗಿ ಅಲ್ಲಿ ಏನು ಅವರಲ್ಲಿ ಒಂದು ಸಿಖ್ ಭಾಷೆಯಲ್ಲಿ ಒಂದು ದಾಸೋಹ ಏನೋ ಅಂತೀರ, ಲಂಗರ್ ಅಂತ, ಅದು ನಮ್ಮಿಂದ ಅವತ್ತು ದಿವಸ ಹೋಗಿರುವಂತದ್ದು, ನಮ್ಮ ಗಿರಿಶಿವಲಿಂಗ ಆಯ್ತು. ಹೀಗೆ ಒಂದು ದೊಡ್ಡ ಕೊಡುಗೆ ನಮ್ಮ ಮಠಮಾನ್ಯಗಳ, ಪರಮ ಪೂಜ್ಯ ಜಗದ್ಗುರುಗಳ ಸಂಸ್ಥೆಗಳ ಕೊಡುಗೆ. ಒಂದು ಕಡೆ ಸಿದ್ಧಲಿಂಗ ಮಠ ಹಿಡ್ಕೊಂಡು ಇವತ್ತು ನಮ್ಮಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಪರಮ ಪೂಜ್ಯ ಪಂತನಾಳ ಶಿವಯೋಗಿಗಳು, ಡಾಕ್ಟರ್ ಫಗು ಹೊಳಕಟ್ಟಿ ಅವರು, ಹೀಗೆ ಒಂದು ದೊಡ್ಡವಾದಂತಹ ಕೊಡುಗೆ. ಇವತ್ತು ನಾನು ರಂಭಾಪುರಿ ಮಠಕ್ಕೆ ಬಾಳೆಹೊನ್ನೂರಿಗೆ ಹೋದಾಗ ಜಗದ್ಗುರುಗಳು ನಮ್ಮ ಮಾತನ್ನು ಹೇಳ್ತಿದ್ರು, ನೋಡಿ ನಾವು ಇಲ್ಲಿ ಬಂದು ಈ ಕಾಡಿನಲ್ಲಿ ಒಂದು ನಮ್ಮ ಸಮುದಾಯ ಇಲ್ಲಿ ನಮ್ಮ ವೀರೇಶ್ವರ ಲಿಂಗಾಯತ ಅಷ್ಟು ದೊಡ್ಡ ಸಮುದಾಯ ಇಲ್ಲಿ ಇಲ್ಲ, ಈ ಕಡೆ ಉತ್ತರ ಕರ್ನಾಟಕ. ಅದು ಇಲ್ಲಿ ಈ ಒಂದು ಮಠವನ್ನ ನಾವು ಕಳಿಸುವಲ್ಲಿ ಇದು ಮಾಡುವ ಎಷ್ಟು ಕಷ್ಟ ನಮ್ಗೆ ಗೊತ್ತಿದೆ. ಆದ್ರೂ ಕೂಡ ಎಲ್ಲಾ ಸಮಾಜದವ್ರನ್ನ ನಾವು ತೆಗೆದುಕೊಂಡು ಹೋಗಿ ಈ ಮಠವನ್ನ ನಾವು ಇಲ್ಲಿ ಮಾಡಿದ್ವಿ ಅಂತ ಮಾತನ್ನ ಹೇಳ್ತಾನೆ ಇವತ್ತು ಕೂಡ ನನ್ನ ನೆನಪಿಗೆ. ಇವತ್ತು ಇಲ್ಲಿ ಬಹಳಷ್ಟು ಜನ ಸ್ವಾಮೀಜಿಯವರೆಲ್ಲರೂ ಕೂಡ ಮಾತನಾಡಿದ್ರು, ನನ್ನ ಬಗ್ಗೆ ಹೇಳಿದ್ರು. ಆದ್ರೆ 2008ರಲ್ಲಿ ವಿಜಯಪುರದಲ್ಲಿ ಪಂಚಾಚಾರ್ಯರ ಒಂದು ಯುಗ ಮಹೋತ್ಸವ BOD ಮೈದಾನದಲ್ಲಿ ಕರ್ಪೂರ್ ಮಠವರ ನೇತೃತ್ವದಲ್ಲಿ ಒಂದು ಸಹ ಏನು ವಿಧಾನ ಪರಿಷತ್ ಸದಸ್ಯರು, ನಮ್ಮ ಹಿರಿಯರೆಲ್ಲರೂ ಅವರ ಒಂದು ನೇತೃತ್ವದಲ್ಲಿ ಒಂದು ದಿವಸ ನಡೆದಿರುವಂತಹ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಎಲ್ಲಾ ಪೂಜ್ಯರು, ಭಕ್ತಾದಿಗಳು ಒಂದು ದಿವಸ ವಿಜಯಪುರದಲ್ಲಿ ಶಾಖಾ ಮಠ ಪ್ರಾರಂಭಿಸಲಿಕ್ಕೆ ಒಂದು ದಿವಸ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು. ನನಗೂ ಕೂಡ ತಿಳಿಸಿದ್ರು. ಆಮೇಲೆ 2013ರಿಂದ 2018 ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ, ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವರಿದ್ದಾಗ ರಂಭಾಪುರಿ ಶ್ರೀಗಳು ಒಂದು ನಗರಾವತಿ ಪಾರ್ಕಿಂದ ಒಂದು CA ಸೈಟ್ ಅನ್ನ ನಾವು ಕೊಡುವ ಮೂಲಕ ಇವತ್ತು ಇಲ್ಲಿ ಮಠ ಸ್ಥಾಪನೆಗೆ ಇದು ಮಾಡಬೇಕು ಅಂತ ಹೇಳಿ ಬಹುಶಃ ನಾನು ಬಹಳ ಮುಕ್ತವಾಗಿ ಮಾತಾಡ್ತೀನಿ, ನೇರವಾಗಿ ಮಾತಾಡ್ತೀನಿ. ನನ್ಗಿಂತ ಜಾಸ್ತಿ ಇವತ್ತು ದಿವಸ ಈ ಒಂದು ಆಸಕ್ತಿ ಅಂತ ಕೂಡವರು ನನ್ನ ಪುತ್ರ ಬಸವನವರು ಮತ್ತು ಸೋಮು ಗಣಾಚಾರ್ಯ ಎಲ್ಲರೂ ಕೂಡಿ, ನಮ್ಮ ಸಂಭಾಣಿಯವರು ಎಲ್ಲರೂ ಕೂಡಿ ಅವ್ರ ಕೊಡುಗೆ ಜಾಸ್ತಿ ಇದೆ, ನನ್ಗಿಂತ ಜಾಸ್ತಿ. ತಾವೆಲ್ಲರೂ ನನಗೆ ಅಭಿನಂದನೆ ಸಸಿ ನನಗೆ ಶ್ರೇಯಿಸ್ಕೊಡ್ತೀವಿ. ಇವ್ರು ಪಾಪ ಬೆನ್ನತ್ತಿ ಇವತ್ತು ಮಾಡುವ ಮೂಲಕ ಇವತ್ತು ನಾವು ಇಲ್ಲಿ ಆ ಒಂದು ಪ್ರಯತ್ನಕ್ಕೆ ಇವತ್ತು ದಿವಸ ಇಲ್ಲಿ ಇವತ್ತು ಮಠವನ್ನ ಒಂದು ಭೂಮಿ ಪೂಜೆಯನ್ನು ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಸಹಸ್ರಾರು ಜನ ಇವತ್ತು ತಾವೆಲ್ಲರೂ ಸಮಕ್ಷಮದಲ್ಲಿ ಪ್ರಯತ್ನ ಮಾಡಿದ್ವಿ. ಇವತ್ತು ಪೂಜ್ಯ ಶ್ರೀಗಳು ನನ್ನ ಮಾತನ್ನು ಹೇಳಿದ್ರು, ಈಗ ಇಲ್ಲಿ ಜಾಗ ಕೊಟ್ಟಿದ್ದೀರಿ, ಇಲ್ಲಿ ಕಾಡ ಇತ್ತು ಎಲ್ಲ ಈಗ ಸ್ವಚ್ಛ ಮಾಡಿ ಎಲ್ಲ ಇದು ಮಾಡಿದ್ದಾರೆ, ಇದು ಗಾರ್ಡನ್ ಸಲುವಾಗಿ ಇರುತ್ತದೆ, ಅದಕ್ಕೆ BD ಅಧ್ಯಕ್ಷರಿಗೆ ಹೇಳಬೇಕು, ಹೇಳಿ ಸಂಬಂಧಿಯವರಿಗೆ ಸಂಬಂಧಿಯವರಿಗೆ ಹೇಳ್ಬೇಕು. ನಮ್ಮ ಸಂಬಂಧಿಯವರು BD ಅಧ್ಯಕ್ಷರ ಇಲ್ಲಿ ಒಂದು ಸುಂದರವಾದಂತಹ ಇದನ್ನ ಗಾರ್ಡನ್ ಅನ್ನ ಮಾಡಿ ಇಲ್ಲಿ ಒಂದು ದೇವಸ್ಥಾನವನ್ನು ಮಾಡಿ ಮಠ ಮತ್ತು ಗಾರ್ಡನ್ ದೇವಸ್ಥಾನದ ಮೂಲಕ ಒಂದು ಸುಂದರವಾದಂತಹ ಒಂದು ಬಾಳೆ ಒಂದರನ್ನ ಇವತ್ತೊಂದು ಸಹ ಒಂದು ಪೀಠ ಇವತ್ತು ಇಲ್ಲಿ ಆಗ್ತದೆ ಅನ್ನೋ ಮಾತನ್ನ ಬಹಳ ವಿಶ್ವಾಸದಿಂದ ಮಾತನಾಡೋಕೆ ಬಯಸ್ತೇನೆ. ಇವತ್ತು ನಾನು ಹೇಳಿದ್ರೆ ಯಾವುದೇ ಒಂದು ರಾಜಕೀಯ ಉದ್ದೇಶದಿಂದ ನಾನು ಇವತ್ತು ಮಾಡಿಲ್ಲ, ನನ್ನ ಕೊಡುಗೆನೂ ಕಡಿಮೆ ಇದೆ ಇವತ್ತು. ಆದ್ರೆ ಇವತ್ತು ಯಾವಾಗ್ಲೂ ಕೂಡ ಯಾವುದೇ ಒಂದು ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೂಡ ಇವತ್ತು ಸೆಲ್ಲಿಯುವಂತ
ಮಂತ್ರಾಲಯ ಶಿವಗಳು, ಸಿದ್ದೇಶ್ವರ ಮಹಾಸ್ವಾಮೀಜಿ ಇವತ್ತು ನನ್ನ ಮಾತು ಕೊಟ್ಟಿದ್ದೆ. ಅದನ್ನ ನನ್ನ ಒಂದು ನಾನು ಹಿಂದಿದ್ದೇನೆ ಅಂತ ಹೇಳಿದ್ರು ಸುನಿಲ್ ಗೌಡ್ರು, ಬಸನಗೌಡ್ರು, ಆಮೇಲೆ ನಮ್ಮ ಪುತ್ರ ಬಸನಗೌಡ್ರು ಅಲ್ಲಿ ಮಠಕ್ಕೆ ಹೋದಾಗ ಅಲ್ಲಿನೂ ಕೂಡ ಸ್ವಾಮೀಜಿ ಅವರು ಹೇಳಿದ್ಮೇಲೆ ಅವರು ಓಡಾಡಿ 10 ವರ್ಷ ಎಲ್ಲರೂ ಕೂಡ ಮಾಡಿ 10 ವರ್ಷ ಇದು ಮಾಡಿದ್ದಾರೆ. ಇದನ್ನು ಸುಂದರವಾಗಿ ಆಗ್ಲಿಕ್ಕೆ ಇದೆಲ್ಲ ಮಾಡಬೇಕು. ನನ್ನ ಶಕ್ತಿ ಪೂರ್ಣ ಅದನ್ನ ಅದಕ್ಕೆ ಕೊಡ್ತೀನಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ಬಹಳಷ್ಟು ವಿಚಾರಗಳಿದ್ದಾವೆ. ನಾನು ಮಾತನಾಡಬಾರ್ದು ಅದನ್ನು ಕೂಡ ಮಾತನಾಡಬೇಕಾಗ್ತದೆ. ಇವತ್ತು ನಾನು ಹೇಳಿದ್ದೀನಿ ಈ ವಿಷಯ ಲಿಂಗಾಯತ ನಮ್ಮ ಆಚರಣೆಗಳು ಭಿನ್ನಾಭಿಪ್ರಾಯಗಳು. ನಾವು ಕೂಡ ಹಿಂದೆ ಒಂದು ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ನಾವು ಇವತ್ತು ಇದೊಂದು ಸ್ವತಂತ್ರ ಧರ್ಮ ಆಗಬೇಕು ಅಂತ ಹೇಳಿ ಅವಾಗ ಅನೇಕ ಭಿನ್ನಾಭಿಪ್ರಾಯಗಳು ನಮ್ಮೆಲ್ಲರೂ ಕೂಡ ಬಂದಿದ್ದಾವೆ. ಆಗ ನನ್ನ ಉದ್ದೇಶ ಒಂದು ಬಹಳ ಸ್ಪಷ್ಟವಾಗಿತ್ತು. ಇವತ್ತು ನಾವು ನೋಡ್ತಾ ಇದ್ದೀವಿ. ನಾನು ಪೂಜ್ಯ ಶ್ರೀಗಳಿಗೂ ಕೂಡ ಹೇಳಿದ್ದೀನಿ, ಎಲ್ಲಾ ಶ್ರೀಗಳಿಗೂ ಕೂಡ ಹೇಳಿದ್ದೀನಿ. ಇವತ್ತು ಲಿಂಗಾಯತರಲ್ಲಿ, ವೀರಶೈವರಲ್ಲಿ ಬಹಳಷ್ಟು ನಮ್ಮಲ್ಲಿನೂ ಕೂಡ ಬರ್ತಾನಿದೆ. ಅನೇಕ ಉಪಪಂಗಡಗಳು ನಮ್ಮೆಲ್ಲನೂ ಕೂಡ ಈ ಉದಾಹರಣೆಗಾಗಿ ನಾವು ಒಕ್ಕಲಿಗರನ್ನ ಹಳೆ ಮೈಸೂರಿನಲ್ಲಿ ನಾವು ಗಮನಿಸಿದಾಗ ಅವ್ರ ಕ್ರಿಯೆಯಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ. ಎಲ್ಲಾ ಉಪಪಂಗಡಗಳು ಅವರಲ್ಲಿ ಸುಮಾರು 104 ಇದಾವೆ. 104 ಇದಾವೆ. 104 ಎಲ್ಲರೂ ಕ್ರಿಯೆಯಲ್ಲಿ ಬಂದ್ಬಿಡ್ತಾರೆ. ಕೇಂದ್ರ ಸರ್ಕಾರದ ಹಿಂದುಳಿದ 2A ಏನಂತೀವಿ, ಹಿಂದುಳಿದ ಏನು ಅಂತೀರಿ ಹಿಂದುಳಿದ ಮೇಲಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಲ್ಲಿನೂ ಕೂಡ ಎಲ್ಲಾ ಉಪಪಂಗಡಗಳು ಬಂದಿದ್ದಾವೆ. ದುರ್ದೈವಶಾತ್ ನಮ್ಮ ವೀರಶೈವ ಲಿಂಗಾಯತ ಉಪಪಂಗಡಗಳು ಕೆಲವೊಂದು 2Aದಲ್ಲಿ ಬಂದಿದ್ದಾವೆ, ಕೆಲವೊಂದು 3Aದಲ್ಲಿ ಬಂದಿದ್ದಾವೆ, ಕೆಲವೊಂದು 3Bದಲ್ಲಿ ಬಂದಿದ್ದಾವೆ, ಕೆಲವೊಂದಕ್ಕೆ ಏನೂ ಕೂಡ ಇವತ್ತು ಸಹಿಲ್ಲ. ಹೀಗಾಗಿ ನಮ್ಮಲ್ಲಿನೂ ಕೂಡ ಪಾಪ ಬಡತನ ಇದೆ, ಹಳ್ಳಿ ಜನ ಇದ್ದಾರೆ. ಅವ್ರಿಗೂ ಕೂಡ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಮೀಸಲಾತಿ ಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಬೇಕು, ಶಿಕ್ಷಣದಲ್ಲಿ ಮೀಸಲಾತಿ ಬೇಕು ಅಂತ ಹೇಳಿ ನಾನು ಪರಮ ಪೂಜ್ಯ ಜಗದ್ಗುರುಗಳ ಜೊತೆ ಮಾತನಾಡ್ತಿದ್ದೆ. ಹಿಂದೆ ಹೇಳ್ತಾ ಇದ್ದೆ, ಎಲ್ಲಾರು ಬಹಳ ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾವು ಹೇಳ್ತೀವಿ ಇವತ್ತು ಲಿಂಗಾಯತ ನಾವು 17%, 20% ಇದ್ದೀವಿ ಅಂತ ಹೇಳಿ. ಆದ್ರೆ ಇವತ್ತು ನಾವು ಗಣತಿ ಆದಾಗ, ಜಾತಿ ಗಣತಿ ಆದಾಗ ನಾವು 9%, 10% ಉಳ್ಕೊಂಡ್ಬಿಡ್ತೀವಿ. ನಾವು ಬಹಳ ಸರಳವಾಗಿ ಹೇಳ್ಬಿಡ್ತೀವಿ, ಆ ಕಮಿಟಿಯವ್ರು ಹಂಗ್ ಮಾಡಿ ಸರಿಯಾಗಿ ಮಾಡಿಲ್ಲ, ಈ ಕಮಿಟಿಯವ್ರು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ. ಅದ್ರ ಕಾರಣ ಅವತ್ತು ನನಗೆ ನಿಜ ಇದು ಗೊತ್ತಿದೆ. ಯಾಕಂದ್ರೆ ಜಯಪ್ರಕಾಶ್ ಹೆಗಡೆ ಅವರು ಸಂಸದರಾಗಿದ್ದಂಥವ್ರು ನನಗೆ ಬಹಳ ಆತ್ಮೀಯರು. ಅವ್ರೇನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನ್ ಇದ್ರು. ಅವ್ರು ಹೇಳಿದ್ರು, ಎಂ ಬಿ ಪಾಟೀಲ್ ಕೆಲವೊಬ್ರು ಉಪಜಾತಿಗಳು 2A ಸಲುವಾಗಿ ಅವರು ಹಿಂದೂ ತಮ್ಮ ಉಪಜಾತಿಯನ್ನು ಬರೆಸ್ಬಿಡ್ತಾರೆ. ಕೆಲವೊಂದು ಉಪಜಾತಿಗಳು ಹಿಂದೂ ನಮ್ಮ ರಿಸರ್ವೇಶನ್ ಸಲುವಾಗಿ ಹಿಂದೂ ತಮ್ಮ ಮತ್ತೊಂದು ತಮ್ಮ ಮುಂದೆ ಜಾತಿ ಬರೆಸ್ತಾರ. ಅವ್ರು ಲಿಂಗಾಯತರು ಬರ್ಸಲ್ಲಂಗಿಲ್ಲ, ವೀರಶೈವರು ಬರ್ಸಂಗಿಲ್ಲ, ವೀರಶೈವ ಲಿಂಗಾಯತರು ಬರ್ಸಂಗಿಲ್ಲ. ಮತ್ ನೀವು ಯಾವಾಗ ಬರೆಸ್ಲಾರ್ದ ನನಗೆ ಎಂ ಬಿ ಪಾಟೀಲ್ ನನ್ನ ಉದಾಹರಣೆ ನಂದೇ ತಗೊಳ್ಳಿ. ನಾ ಹಿಂದೂ ನನ್ನ ಮತ್ತು ಉಪಜಾತಿ ಬರೆಸ್ಬಿಟ್ರೆ ನಿಮ್ಮನ್ನ ಕೌಂಟ್ ಯಾರು ಮಾಡೋರು? ವೋಟ್ ಮಾಡಕ್ ಬರೋದಿಲ್ಲ ಅಂತ, ನಿಮ್ ಲೆಕ್ಕ ಹಾಕಿ ಬರೋದಿಲ್ಲ ಅಂತ ಹೇಳಿ. ಹಿಂಗಾಗಿ ಇವತ್ತು ಸಹ ವ್ಯತ್ಯಾಸಗಳಾಗಿದಾವೆ. ನಾವು ಅವಾಗ ಹೇಳಿದ್ವಿ ಎಲ್ಲರೂ ಒಂದೇ ಸೂರ್ನಲ್ಲಿ ತಗೊಂಡ್ಬಂದ್ವಿ ಅಂತ ಹೇಳಿ. ಒಂದೇ ಸೂರ್ನಲ್ಲಿ ತಗೊಂಡ್ಬರೋದಾಗೂ ಕೂಡ ಆ ಪರ್ಯಾಯ ಪದಗಳು ಆ ಹಿಂದೂದಲ್ಲಿ ಕೂಡ ಇದಾವೆ. ನಾನು ಯಾವುದೇ ಉಪಜಾತಿ ಹೇಳಬಾರ್ದು ಅಂತ ನಿರ್ಧಾರ ಮಾಡಿ ಅವತ್ತು ಇರ್ತಾ ಇಲ್ಲ. ಪರ್ಯಾಯ ಅವತ್ತು ಸಹ ಇದಾವ, ಅದನ್ನ ಹೆಂಗೆ ನೀವು ಬೇರ್ಪಡಿಸ್ತೀರಿ ಅಂತ ಮಾತನ್ನ. ಹೀಗಾಗಿ ಬಹಳ ಸಂಕಷ್ಟ ನಾವು ಓದಿವಿ. ಈಗ ಮೊನ್ನೆ ಒಂದು ಹೈಕೋರ್ಟ್ ನಿಂದ ಒಂದು ಜಡ್ಜ್ಮೆಂಟ್ ಬಂದೈತಿ. ಮೊನ್ನೆ ಇತ್ತೀಚೆಗೆ ಒಂದು ಜಡ್ಜ್ಮೆಂಟ್ ಬಂದೈತಿ. ಆ ಜಡ್ಜ್ಮೆಂಟ್ ಅನ್ನ ನಾವು ಅದನ್ನ ತಿಳ್ಕೊಂಡು ಅದರಿಂದ ಏನಾದ್ರೂ ನಾವು ಅದು ಉಪಜಾತಿಯನ್ನೆಲ್ಲ ಜಾತಿಯನ್ನೆಲ್ಲ ಬರೆಸ್ಲಿ ಅಥವಾ ಲಿಂಗಾಯತರ ಬರೆಸಲಿ, ಎರಡು ಒಂದೇ ಹೈಕೋರ್ಟ್ ನಾಗ ಜಡ್ಜ್ಮೆಂಟ್ ಬಂದಿದೆ. ಅದನ್ನ ಉಪಯೋಗಿಸಿ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಒಂದು ಗಂಭೀರವಾದಂತ ಒಂದು ಚಿಂತನೆಯನ್ನು ನಾವು ಮಾಡ್ಬೇಕಾಗಿದೆ. ಅದಕ್ಕೆ ನಾನು ನೇತೃತ್ವ ವಹಿಸ್ಕೊಳ್ತೀನಿ. ನಿಶ್ಚಿತವಾಗಿ ಆ ಕೆಲಸವನ್ನ ಮಾಡಿ ಇವತ್ತು ನಮ್ಮ ಏನಿತ್ತು ಪೂಜಾ ಜಾಲಹಳ್ಳಿ ಸ್ವಾಮಿಗಳು ಹೇಳಿದ್ರಿಗೆ ಮಾತನಾಡುವಾಗ, ಹಿಂದೆ ನಾವು 95 ಮಂದಿ MLAs ಇರ್ತಿದ್ವಿ ಅಂತ. ಹೌದು, 95 ಮಂದಿ MLA ಇರ್ತಿದ್ವಿ ನಾವು. ಇವತ್ತು ಅವಾಗ 224 ಇರಲಿಲ್ಲ, ಕಡಿಮೆ ಇತ್ತು, 211 ಸೀಟ್. ಅದು ಯಾವಾಗ ನಮ್ಗಲ್ಲಿ ಈ ರಿಸರ್ವೇಶನ್ ಬಂತು, ವಿಶೇಷವಾಗಿ ನಮ್ಮ ST ರಿಸರ್ವೇಶನ್ಸ್ ಬಳ್ಳಾರಿ, ರಾಯಚೂರು, ಹುಬ್ಳಿ ದುಡ್ದಾಗ ಇವತ್ತು ಅದು ನಮ್ಗೆ ಕಡಿಮೆ ಆಯ್ತು. ನಾವೀಗ 70 ಸನಿಕ ಇತ್ತೀಚೆಗೆ ಬಂದಿದ್ವಿ.
ಈಗ ಅದು ಕೌಂಟ್ ಮಾಡಿದಾಗ ನಮ್ ಜನಸಂಖ್ಯೆ ಕಡಿಮೆ ಆಗ್ತದೆ. ನಾವು ರಾಜಕೀಯ ನಮ್ಮ ಕಾಂಗ್ರೆಸ್ ಪಕ್ಷದಾಗ ಹೋದಾಗ ಅದು ಬಿಜೆಪಿ ಪಕ್ಷದಾಗ ಹೋದಾಗ ನಾಳೆ ಹೇಳ್ತಾರೆ ನೀವು ಲಿಂಗಾಯತರು 9% ಪ್ರಪೋರ್ಷನೇಟ್ ಆಗಿ ನೀವು ತಗೊಂಡಿರ್ತಾರೆ, ಟಿಕೆಟ್ ತಗೊಂಡಿರ್ತಾರೆ. ನಾಳೆ ಮಂತ್ರಿ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಪ್ರಪೋರ್ಷನೇಟ್ ಆಗಿ ನೀವು ತಗೋರಿ ಅಂತಾರೆ. ಇದಕ್ಕೆ ಎಲ್ಲೋ ಒಂದ್ ಕಡೆ ನಾವು ಒಂದು ಪರ್ಯಾಯ ಕೊಡ್ಕೋಬೇಕು. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಇವತ್ತು ನಾನೇನು ಹೇಳಿದ್ನಲ್ಲ, ಇವತ್ತು ನಾವೇನು ABCD ಅಂತ ಹೇಳಿ ಡಿವೈಡ್ ಆಗಿದೆ ಉಪಜಾತಿಗಳು, ಎಲ್ಲರೂ ತಮ್ಮ ತಮ್ಮ ಮೀಸಲಾತಿ ಉಪಜಾತಿಗಳು ತಪ್ಪಲ್ಲ ಹೇಳ್ತಾರೆ. ಅಲ್ಲಿಗೂ ಉಪಜಾತಿಯಲ್ಲಿ ಎಲ್ಲರೂ ಕೂಡ ಲಿಂಗಾಯತಲ್ಲಿ ಬರ್ತಾರೆ. ಅದನ್ನ ಯಾವ ರೀತಿ ನಾವು ಅದನ್ನ ಮೀಸಲಾತಿಯನ್ನು ನಾವು ತಪ್ಪಿಸ್ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಬಡವರು ನಮ್ಮ ಏನು ಲಿಂಗಾಯತ ಸಮುದಾಯ ಯಾವುದೇ ಉಪಪಂಗಡಗಳಿರಲಿ ಎಲ್ಲಾ ಉಪಪಂಗಡಗಳಿಗೆ ಯಾವ ರೀತಿ ಒಕ್ಕಲಿಗ ಸಮುದಾಯದಲ್ಲಿದೆ ಆ ರೀತಿ ಅವ್ರಿಗೆ ರಿಸರ್ವೇಶನ್ ನಮ್ಮೆಲ್ಲರಿಗೂ ಕೂಡ ಸಿಗ್ಬೇಕು, ಉದ್ಯೋಗದಲ್ಲಿ ಸಿಗ್ಬೇಕು, ಮೀಸಲಾತಿನೂ ಸಿಗ್ಬೇಕು. ಆ ಒಂದು ಕೆಲಸ ಇದ್ರೂ ಸಹ ನಾವು ಯಾವ ರೀತಿ ಮಾಡ್ಬೇಕಾಗಿದೆ ಅನ್ನೋ ಮಾತನೇ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ನಾನು ಒಂದು ವಿನಂತಿಯನ್ನ ಎಲ್ಲ ಪರಮ ಪೂಜ್ಯ ಜಗದ್ಗುರು ಮಾಡ್ತೇನೆ. ಇವತ್ತು ತಾವು ಪಂಚಪೀಠದ ಜಗದ್ಗುರುಗಳು, ವಿರಕ್ತ ಮಠಗಳು, ನಮ್ಮಲ್ಲಿ ವ್ಯತ್ಯಾಸಗಳು ಇರ್ಬೋದು. ನೀವು ಹೆಂಗಿದ್ರೆ ಪೂರ್ಣ ಹಾಕೊಂಡು ನಿಮ್ಗೆ ಬೆನ್ನ ತೆಗೆದಿರ್ತೀವಿ. ನಮ್ಮಲ್ಲಿ ನಮ್ಮಲ್ಲಿ ಗೊಂದಲಕ್ಕಿಂತ ಮೊದಲು ನೀವು ಎಲ್ಲರೂ ಒಂದಾಗ್ಬಿಟ್ರೆ ನಮ್ದು ಸಮಸ್ಯೆ ಬಗೆಹರಿತದೆ. ನೀವೆಲ್ಲರೂ ಒಂದಾದ್ರೆ ಒಂದು ಸಮಸ್ಯೆ ಬಗೆಹರಿತದೆ. ಅದಕ್ಕೆ ನಾನೇನ್ ಹೇಳುವಂತದ್ದು, ಈಗ ಅನೇಕ ಸಂದರ್ಭದಲ್ಲಿ ನಾನು ಮೊನ್ನೆ ನಮ್ಮ ಇವ್ರು ಬಂದಿದ್ರು ಸ್ವಾಮಿಗಳು, ಯಾರು ಲಿಂಗಾರೇಶ್ವರ ಸ್ವಾಮಿಗಳು ಬಂದಿದ್ರು. ಅವ್ರ ಕಾರ್ಯಕ್ರಮಕ್ಕೂ ಸುಮ್ಮನೆ ಭೇಟಿಯಾಗಿತ್ತು. ನಾನು ಇದನ್ನೆಲ್ಲ ಏನ್ ಮಾಡ್ಬೇಕು ಇದನ್ನೆಲ್ಲ ಅಂತ ನಾವು ನೋಡಿದ್ ನಮ್ದು ನಾವು ರಾಜಕೀಯವಾಗಿ ಹೇಳಿದ್ನವಾಗ ನಮ್ದು ಈಗ ಅನೇಕ ಸಂದರ್ಭದಲ್ಲಿ UPA ಸರ್ಕಾರ ಅದ, NDA ಸರ್ಕಾರ ಅದ, ಪಕ್ಷಗಳ ಇದು ಬೇರೆ ಬೇರೆ ಇರ್ತಾವಲ್ಲ. ಆ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಒಂದು ಬಂದಾಗ ನಾವು ಆ ಕಾಮನ್ ಮಿನಿಮಮ್ UPA ಆಗ್ಲಿ, ನಮ್ಮ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ, ಸೋನಿಯಾ ಗಾಂಧಿ ಅವರಾಗ್ಲಿ, ಅಥವಾ NDAದಾಗ ವಾಜಪೇಯಿ ಹಿಡ್ಕೊಂಡು ಇಲ್ಲಿ ತರ ಬಂದಿದೆ. ಹಂಗೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗೋದು ಬಂದಾಗ ಪಂಚಪೀಠಗಳು, ವಿರಕ್ತರು ಎಲ್ಲರೂ ಕೂಡಿ ನಮ್ಮ ಮಕ್ಕಳಿಗೆ ರಿಸರ್ವೇಶನ್ ಇರ್ಬೋದು, ನಮ್ಮ ಇನ್ನುಳಿದ ವಿಚಾರಗಳಿರ್ಬೋದು, ನಮ್ಮ ರಾಜಕೀಯ ಶಕ್ತಿ ಉಳಿದುವ ನಮ್ಮ ಜನರ ಶಕ್ತಿ, ನಮ್ಮ ಇದು ಒಳ್ಳೆ ಏಳಿಗೆ ಆಗಿ ಗೊತ್ತು ಸಹ ನಾವೇನಾದ್ರೂ ಒಂದು ಆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ತರ ಒಂದು ಏನಾದ್ರು ಮಾಡ್ಕೊಂಡ್ಬಿಟ್ರೆ ಬಹುಶಃ ನಮ್ಮ ಎಲ್ಲಾ ಜನರು ನಾವು ನೆಮ್ಮದಿಯಿಂದ ಇರ್ಲಿಕ್ಕೆ ಆಗ್ತದೆ. ಅಥವಾ ಈ ಕಡೆ ಹೋದ್ರೆ ನಾವು ಸಿಕ್ಕೋತೀವಿ, ಈ ಕಡೆ ಹೋದ್ರೆ ನಾವು ಸಿಕ್ಕೋತೀವಿ, ಹಿಂಗಾಗಿ ಪರಿಸ್ಥಿತಿ ಬಹಳ ವಿಭಜನೆ ಆಗಿದೆ. ನಾ ಸತ್ಯ ಮಾತಾಡ್ತೀನಿ. ಎಲ್ಲ ಬರ್ತಾನೆ ಇವತ್ತು ಜಂಗಮ ಸಮಾಜದಾಗ ಎಷ್ಟು ಬರ್ತಾನೆ ಇವತ್ತು. ನಾ ಬೆಳೆದಿನ ಬಂದೆ ಜಂಗಮ ಸಮಾಜ. ಅಪ್ಪ ಬಹಳ ಮಂದಿ ಹೇಳ್ತಿದ್ರು ನನಗೆ, ಬಹಳ ಮಂದಿ ಸ್ವಾಮಿಗಳು ಎಲ್ಲ ಗೊತ್ತಿತ್ತು. ನಮ್ಮ ತಂದೆಯವ್ರಿಗೆ ದಿನ ಬೆಳಿಗ್ಗೆ ಅವ್ರಿಗೆ ಚಾ ಕಾಫಿ ಕೊಟ್ಟು ರಾತ್ರಿ ಊಟ ಮಾಡಿ ಮಲಗಿಸೋರು ನಾವು ತಿಳಿಸೋ ಜಂಗಮ ನಮ್ಮ ಶಿವನ ಅಂತ ಕಳಿಸ್ತಾರೆ. ನಾನು ಈಗ ಎತ್ಕೊಂಡು ಬೆಳೆಸಿದವರು ಜಂಗಮ ಸಮುದಾಯ. ಇವತ್ತು ನಮ್ಮ ಮನ್ಯಾಗ ನನಗೆ ಮುಂಜಾನೆ ಹೊತ್ತು ಚಾ ಕೊಡೋರು ಜಂಗಮ್ರೆ, ನಾನು ಊಟ ಮಾಡಿಸೋರು ಜಂಗಮ್ರೆ. ಬರ್ತಾನೆ ಇರ್ತಿಲ್ರಿ. ಹಿಂಗೆ ಎಲ್ಲಾ ಸಮುದಾಯ, ಗಾಣಿಗ ಇರ್ಬೋದು, ರೆಡ್ಡಿ ಇರ್ಬೋದು, ಬಣಜಿ ಇರ್ಬೋದು, ಪಂಚಮಸಾಲಿ ಇರ್ಬೋದು, ಎಲ್ಲಾ ಸಮುದಾಯದಲ್ಲಿ ಇವತ್ತು ಸಹ ಬರ್ತಾನೆ ಇದೆ. ಅವ್ರಿಗೆ ಬೇಕಾಗಿದ್ದು ನಿಜವಾಗಿ ಹೇಳ್ತೀನಿ, ತಪ್ಪು ಭಾವಿಸ್ಬೇಡ್ರಿ, ಅವ್ರಿಗೆ ಬೇಕಾಗಿದ್ದು ನಮ್ಮ ಮಕ್ಕಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿದೆ. ಪ್ರತಿಯೊಬ್ಬರದ್ದು ಭಾವನೆ ಇದೆ. ಬಹಳ ಮಂದಿ ನಿಮ್ಗೆ ಹಿಂದೆ ಮಾತಾಡಿ ನಾನು ಹೇಳ್ತೀನಿ, ಅವ್ರಿಗೆಲ್ಲರಿಗೂ ಯಾರಿಗೂ ನಾವು ಯಾರು ಬೇಡ ಆಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಮಾತ್ರ ಇವತ್ತು ಸರ್ ನಮ್ಮ ಮಕ್ಕಳಿಗೆ ಮೀಸಲಾತಿ ಸಿಗಬೇಕು. ನಮ್ಮ ಮಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, CET ಸಿಗ್ಬೇಕು, ನೀಟ್ನಲ್ಲಿ ಸೀಟ್ ಸಿಗ್ಬೇಕು. ಯಾವ ರೀತಿ ಇವತ್ತು ಸಹ ಇದು ಆಗ್ತದೆ ಆ ರೀತಿ ಆಗ್ಬೇಕು. ಮತ್ತು ಕಡೆದಾಗಿ ನಾನು ಜಾಸ್ತಿ ಮಾತನಾಡಕ್ ಹೋಗುದನ್ನ ಇವತ್ತು ಹೆಂಗೆ ನಾನು ಈಗಾಗಲೇ ಹೇಳಿದ್ದೀನಿ, ಹೇಳಬಾರ್ದು. ನಾನು ಒಕ್ಕಲಿಗ ಸಮುದಾಯದಲ್ಲಿ ಹೆಂಗೆ ಎಲ್ಲಾ ಸಮುದಾಯಗಳು ಒಂದೇ ಇದರಲ್ಲಿ, ಎಲ್ಲಾ ಉಪಪಂಗಡಗಳು ಒಂದೇ ಇದರಲ್ಲಿ ಇದಾಗಿದ್ದಾವೆ. ಅದು ರಾಜ್ಯದಲ್ಲಿನೂ ಕೂಡ ತ್ರಿಯದಲ್ಲಿ ಮೀಸಲಾತಿದೆ, ಕೇಂದ್ರದಲ್ಲಿ ಕೂಡ ಹಿಂದುಳಿದ ಇದರಲ್ಲಿ ಮೀಸಲಾತಿದೆ. ಆ ಒಂದು ಮಾರ್ಗವನ್ನ ಸಹ ತಾವು ನೇತೃತ್ವ ವಹಿಸ್ಕೊಳ್ಬೇಕು. ಆ ನೇತೃತ್ವ ವಹಿಸ್ಕೊಂಡು ಆ ಮಾರ್ಗದಲ್ಲಿ ನಾವು ನಡೆದ್ರೆ ನಮ್ಮ ಸಮುದಾಯಕ್ಕೆ, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತದೆ ಅನ್ನೋ ಮಾತನ್ನ, ಬಹಳ ಪ್ರಾಮಾಣಿಕವಾಗಿರುವಂತ ಮಾತನ್ನ ಇವತ್ತು ಸಹ ನಾನು ಹೇಳಕ್ಕೆ ಬಯಸ್ತೇನೆ. ಇಷ್ಟು ಹೇಳಿ ಇವತ್ತು ಪರಮ ಪೂಜ್ಯರು ಇವತ್ತು ಸೇನಿಲ್ಲಿ ಮಠದ ಸ್ಥಾಪನೆಯನ್ನ ಇವತ್ತು ಸಹ ಆಗ್ತಾ ಇದೆ. ಇದಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನ, ಎಲ್ಲಾ ರೀತಿಯ ಬೆಂಬಲವನ್ನ ಇವತ್ತೊಂದು ಸಹ ನಾನು ಮತ್ತು ಎಲ್ಲರೂ ಕೂಡ್ಕೊಂಡು ಇಲ್ಲಿ ಗಾರ್ಡನ್ ಆಗ್ಬೇಕು, ಇಲ್ಲಿ ದೇವಸ್ಥಾನ ಆಗ್ಬೇಕು, ಮಠ ಅಭಿವೃದ್ಧಿ ಆಗ್ಬೇಕು, ಅದ್ರ ಜೊತೆಗೆ ಆ ಒಂದು ಸೇವೆಯನ್ನ ಸಹ ಬಹಳ ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇವತ್ತು ಪರಮ ಪೂಜ್ಯರ ಒಂದು ಆಶೀರ್ವಾದ. ಯಾಕಂದ್ರೆ ಇವತ್ತು ನನಗೊಂದು ಅವಕಾಶ ಸಿಕ್ಕಿತ್ತು 13ರಿಂದ 18 ವಿಜಯಪುರ ಜಿಲ್ಲೆ ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ, ಥಣೆಪಟ್ಟಣ ಕಟ್ಕೊಂಡಂತವ್ರು ನಾವು. ಬಹುಶಃ ಭಾರತ ದೇಶದಲ್ಲಿ 2 ಜಿಲ್ಲೆಗಳು
ರಾಜಸ್ಥಾನದಲ್ಲಿ ಜೈಸಲ್ಮೇರು, ಕರ್ನಾಟಕದಲ್ಲಿ ಬಿಜಾಪುರ, ಇವೆರಡೂ ತೀವ್ರದ ಬರಗಾಲ ಪ್ರದೇಶಗಳು ಅಂತೇಳಿ ಪಿಟಿಷನ್ ಘೋಷಣೆ ಮಾಡಿ ಇವತ್ತು ಕೂಡ ನಮ್ಮಲ್ಲಿ ಬರಗಾಲ ನಿವಾರಣಾ ಕೇಂದ್ರ, ಆಂಟಿ ಫೆಮಿನ್ ಸೆಂಟರ್, ಬರಗಾಲ ನಿವಾರಣಾ ಕೇಂದ್ರ, ವಿಲ್ಸನ್ ಆಂಟಿ ಫೆಮಿನ್ ಸೆಂಟರ್ ಅನ್ನೋದು ಅಂಬೇಡ್ಕರ್ ಒಂದು ಸರ್ಕಲ್ ನಲ್ಲಿ ಅಂಬೇಡ್ಕರ್ ಮೂರ್ತಿ ಮುಂದೆ ತಾವು ಕಾಣ್ತಿರಬಹುದು. ಸಿದ್ದೇಶ್ವರ ಮಹಾಸ್ವಾಮಿಗೆ ನಾನು ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ ಎಂ ಬಿ ಪಾಟೀಲ್ ಅಂತ ಹೇಳಿ, ಈ ಭೂಮಿ ಬಹಳ ಬೇಡ, ಈ ಭೂಮಿ ಒಳ್ಳೆ ಭೂಮಿ ಅದ, ಒಳ್ಳೆ ಬಿಸಿಲು ಕೊಟ್ಟನ ಅಂತ ಹೇಳಿ, ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಟ್ಟರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ನೀರು ಅಂತ ಆ ಮಾತನ್ನು ಕಲಿಸಿ ಮಹರ್ಷಿ ಇವತ್ತು ಸಹ ಒಂದು ಇತಿಹಾಸವನ್ನು ಇವತ್ತು ಬದಲಾವಣೆ ಮಾಡಿದ್ದೀವಿ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ, ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮೊದಲು 20,000ರಿಂದ 2 ಲಕ್ಷ ರೂಪಾಯಿ ಎಕರೆ ಭೂಮಿ ಇರ್ತಿತ್ತು. ಈಗ ಎಲ್ಲಾ ಕಡೆ 15 ಲಕ್ಷ, 20 ಲಕ್ಷ, 25 ಲಕ್ಷ. ನಾವು ಬಾಬಾನಗರ ಹೋದ್ರೆ ಅವ್ರು ನಾವು ಡ್ಯಾಮ್ ಮಾಡ್ತೀವಿ ಅಂದಾಗ 1 ಕೋಟಿ ರೂಪಾಯಿ ಗೆಲ್ಸ್ಬಿಟ್ರೆ. ಹಿಂಗ ಇವತ್ತು ಸಹ ಅಭಿವೃದ್ಧಿ ಆಗಿದೆ. ಮೊದಲು 50,000 ರೂಪಾಯಿ ಒಂದು ಎಕರೆ ಕೆಲಸ, ಇವತ್ತು ಸಹ 50,000 ರೂಪಾಯಿ 1 ಲಕ್ಷ ರೂಪಾಯಿ ಗಳಿಸ್ತದೆ. ಈಗ 6 ಎಕರೆದಿಂದ 40 ಲಕ್ಷ ರೂಪಾಯಿ ಗಳಿಸಿ ನಾನು ದ್ರಾಕ್ಷಿ ಕೊಟ್ಟು ಕಳಿಸಿದ್ರು. ಇವತ್ತು ನೀರಾವರಿಯಿಂದ ಸಹ ಅನುಕೂಲ ಆಗಿದೆ, ಎಲ್ಲಾ ನಮ್ಮ ಸಮುದಾಯಗಳಿಗೆ ಅನುಕೂಲ ಆಗಿದೆ. ಇನ್ನು ನಮ್ಮ ರಾಜಕೀಯ ಶಕ್ತಿ ಏನು ಹಿಂದೆ ಜಾಲವಾಡಿ ಸ್ವಾಮಿಗಳು ಹೇಳಿದ್ರು, ಏನು ನಾವು 100ರಷ್ಟು ಶಾಸಕರು ಇರ್ತಿದ್ವಿ, ಇವತ್ತು ನಾವು 70 ಬಂದಿದ್ವಿ. ಈಗ ನಾವು ಬಹಳ ನಾವು ಒಂದು 55 ಇರ್ಬೋದು, ನಾವು ಕಡಿಮೆ ಇದ್ವಿ. ಇದು ಕ್ಷೀಣಿಸಿ ಹೋಗುವಂತದ್ದು ಎಲ್ಲನೂ ಕೂಡ ಆಗ್ತದೆ. ಅದಕ್ಕೆ ನಾವೆಲ್ಲಾ ಉಪ ಪಂಗಡಗಳನ್ನ ಸೇರಿಸಿಕೊಂಡು ಸಮಗ್ರ ಇವತ್ತು ಸಹ ವೀರಶೈವ ಲಿಂಗಾಯತ ಸಮುದಾಯ ಮುಂದೆ ಹೋಗ್ಬೇಕು. ಆ ರೀತಿಯಲ್ಲಿ ನಾವು ಏನು ಮಾರ್ಗದರ್ಶನ ಮಾಡ್ತೀವಿ, ಆಶೀರ್ವಾದ ಮಾಡ್ತೀವಿ, ನಮ್ಮ ಕುಟುಂಬವನ್ನು ಮಾತಾಡುವ ಸಂದರ್ಭದಲ್ಲಿ ಹೇಳಿ ತಮ್ಮ ಆಶೀರ್ವಾದವನ್ನು ನಮ್ಮಲ್ಲಿ ಇರಲಿ ಅಂತ ಮಾತನ್ನು ಹೇಳಿ ತನ್ನ ಮಾತಿಗೆ ಅವರನ್ನು ಬೃಹದಾಕಾರವಾಗಿರ್ತಕ್ಕಂಥ ಪಂಚಪೀಠಗಳ ಬಸವನಾಡಿನ ಜನ್ಮಸ್ಥಳದಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಡವರ ಬಂಧು ಅನೇಕ ಈ ಜಿಲ್ಲೆಯಲ್ಲಿ ನೀರಾವರಿಯ ಎಲ್ಲಾ ಜಿಲ್ಲೆಗಳಲ್ಲಿದ್ದು, ಆದ್ರೆ ನಗರದಲ್ಲಿ ರಂಭಾಪುರಿ ಪೀಠ ಇರಲಿಲ್ಲ. ಆದ್ರೆ ಇವತ್ತು ಎಂ ಬಿ ಪಾಟೀಲರನ್ನ ನಾವೆಲ್ಲರೂ ಕೂಡ ಇವತ್ತು ನಡೆಸಬೇಕು, ಅವರನ್ನು ಒಂದು ಮಾತು ಹೊಗಳಲೇಬೇಕು, ಅವರಿಗಾಗಿ ಒಂದು ಚಪ್ಪಾಳೆಯನ್ನು ನಾವೆಲ್ಲರೂ ಕೂಡ ತಟ್ಟಲೇಬೇಕು. ಶ್ರೀಯುತ ಹಾವಿನಾಳದ ಪೂಜ್ಯರು, ಹತ್ತಳ್ಳಿಯ ಪೂಜ್ಯರು, ಅಗರಕೇಡದ ಪೂಜ್ಯರು, ಶ್ರೀಯುತ ರೋಡ್ಗಿಯ ಪೂಜ್ಯರು, ಶಿವಪುರದ ಪೂಜ್ಯರು, ಬಂತನಾಳದ ಪೂಜ್ಯರು, ಗೋಳಸಾರದ ಪೂಜ್ಯರು, ಜೈನಾಪುರದ प्रभु सोमेश्वर अभिनव श्री रेणुका शुभ सुखदायक, अभिनव श्री रेणुका शुभ सुखदायक, शुभ सुखदायक, शुभ सुखदायक. पादवेशु ಪರಿಭವಭಾದಯ ಬೇಗ ಪರಿಹರಿಸು. ಇದೆ ಅವ್ರಿಗೆ ಮಾತಾಡೋದು ಕಮ್ಮಿ, ಎದಕ್ಕೆ ಮಾತಾಡಬೇಕು, ನಾಟಕ ಎದಕ್ಕೆ ಮಾಡೋಕೆ ಅವಶ್ಯಕತೆ ಇಲ್ಲ. ಆಕತಿ ಇಲ್ಲ ಈ ವ್ಯವಸ್ಥೆ ಬಂದಿರತಕ್ಕಂಥ ಮಾತನ್ನು 2003ರಲ್ಲಿ ನನ್ನ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ. ಬೆಂಗಳೂರು ಶಿವಮೊಗ್ಗದಲ್ಲಿ ಅಡ್ಮಿಟ್ ಇದ್ದೇನೆ. ಅವಾಗ ಒಂದು ನೀಡಿ ನಮ್ಮ ಅಲ್ಪ ಸಂದೇಶಕ್ಕೆ ವಿನಂತಿಸ್ತೇವೆ. ಬಗ್ಗೆ ಅಪಾರವಾದ ಅಭಿಮಾನದ ಹರ್ಷದ ನುಡಿಗಳನ್ನಾಡಿರುವ ಆಲ್ಮೇಲದ ಪರಮ ಪೂಜ್ಯರಿಗೆ ಅನಂತ